ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗೆ ಪರವಾನಗಿ ಪಡೆಯಲು ಅರ್ಜಿಯನ್ನು ಹಾಕುವ ಸಮಯದಲ್ಲಿ ಕಾನೂನಿನ ವಿರುದ್ಧ ಅಕ್ರಮವಾಗಿ ನಕಲಿ ಇ ಸ್ಟ್ಯಾಂಪ್ ಅನ್ನು ಸೃಷ್ಟಿಸಿಕೊಂಡು ಪರವಾನಗಿ ಪಡೆದು ನ್ಯಾಯಬೆಲೆ ಅಂಗಡಿಯನ್ನು ನಡೆಸುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಾಗರಿಕರಿಗೆ ಪಡಿತರವನ್ನು ವಿತರಿಸುವ ವ್ಯವಸ್ಥೆಗೆ ಪರವಾನಗಿಯನ್ನು ಪಡೆಯಲು ಹಸಿರುವಳ್ಳಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದ್ದು, ಸದರಿ ಅರ್ಜಿಯಂತೆ ಹಸಿರುವಳ್ಳಿ ಗ್ರಾಮದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ತೆರೆಯಲು ಪರವಾನಗಿಗಾಗಿ ವಿವಿಧ ಹೆಸರಿನಲ್ಲಿ 5 ಅರ್ಜಿಗಳು ಸ್ವೀಕೃತವಾಗಿದ್ದು, ಸದರಿ ಅರ್ಜಿಗಳನ್ನು ಅಧಿಕಾರಿಗಳು ನ್ಯಾಯಯುತವಾಗಿ ಪರಿಶೀಲಿಸದೆ ಮುಖ್ಯ ಕಾರ್ಯನಿರ್ವಾಹಕರು ವ್ಯವಸಾಯ ಸಹಕಾರ ಸಂಘ ಕಳಲುಘಟ್ಟ ಅವರಿಗೆ ನಾಗರಿಕರಿಗೆ ಪಡಿತರವನ್ನು ವಿತರಿಸಲು ಹಸಿರುವಳ್ಳಿ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿಯನ್ನು ತೆರೆಯಲು ಪರವಾನಗಿಯನ್ನು ನೀಡಿರುತ್ತಾರೆ. ಪರವಾನಗಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಿರುವ 5 ವ್ಯಕ್ತಿಗಳ ದಾಖಲಾತಿಗಳನ್ನು ಸರಿಯಾಗಿ ಪರಿಶೀಲಿಸದೆ ಮುಖ್ಯ ಕಾರ್ಯನಿರ್ವಾಹಕರು ವ್ಯವಸಾಯ ಸಹಕಾರ ಸಂಘ ಕಳಲುಘಟ್ಟ ಅವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಹಾಗೂ ಆನಂಜಿಯಾದ ನನಗೆ ಸಿಗುವ ಪರವಾನಗಿಯನ್ನು ತಪ್ಪಿಸುವ ಸಲುವಾಗಿ ಎಂಪಿಸಿಎಸ್ ಹಸಿರುವಳ್ಳಿ ಅವರು ಸಹ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಆದರೆ ಸದರಿ ಅರ್ಜಿಯನ್ನು ಸಲ್ಲಿಸುವ ವೇಳೆಯಲ್ಲಿ ಎಂಪಿಸಿಎಸ್ ಹಸಿರುವಳ್ಳಿ ಸಹಕಾರ ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರುಗಳು ಸೇರಿಕೊಂಡು ನಕಲಿ ಇ ಸ್ಟ್ಯಾಂಪ್ನಲ್ಲಿ ವಿಎಸ್ಎಸ್ಎನ್ ಕಳಲುಘಟ್ಟ ಅವರು ಪಡೆದುಕೊಂಡಿರುವ ಇ ಸ್ಟ್ಯಾಂಪ್ ಅನ್ನೇ ನಕಲಿ ಮಾಡಿಕೊಂಡು ಬಾಡಿಗೆಕಾರರನ್ನು ಸೃಷ್ಟಿಸಿಕೊಂಡು ಸದರಿ ಬಾಡಿಗೆಕಾರರಿಗೆ ಸ್ವತ್ತಿನ ಮಾಲೀಕರ ಸಹಿಯನ್ನು ಫೋರ್ಜರಿ ಮಾಡಿ ಹಸಿರುವಳ್ಳಿ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯಾಗಿ ಅರ್ಜಿಯನ್ನು ಹಾಕಿರ್ತಾರೆ. ಎಂಪಿಸಿಎಸ್ ಹಸಿರುವಳ್ಳಿ ಅವರು ಬೇರೆಯವರ ಹೆಸರಿನಲ್ಲಿದ್ದ ಇ ಸ್ಟ್ಯಾಂಪ್ ಅನ್ನು ತಮ್ಮ ಹೆಸರಿನಲ್ಲಿರುವಂತೆ ನಕಲಿ ಇ ಸ್ಟ್ಯಾಂಪ್ ಅನ್ನು ಸೃಷ್ಟಿಸಿಕೊಂಡು ಕಾನೂನಿಗೆ ವಿರುದ್ಧವಾಗಿ ಹಸಿರುವಳ್ಳಿ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯಾಗಿ ಅಕ್ರಮವಾಗಿ ಅರ್ಜಿಯನ್ನು ಹಾಕಿರ್ತಾರೆ. ಸದರಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಅರ್ಜಿ ಉಲ್ಲೇಖದಲ್ಲಿ ಹೇಳಿರುವಂತೆ ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಅವರಿಗೆ ದಿನಾಂಕ 1/1/2026 ನೀಡಿರುವ ತನಿಖೆಯ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರ್ತಾರೆ. ಆದುದರಿಂದ ದೊರಕಬೇಕಾದ ಹಸಿರುವಳ್ಳಿ ನ್ಯಾಯಬೆಲೆ ಅಂಗಡಿಯ ಪರವಾನಗಿಯನ್ನು ತಪ್ಪಿಸುವ ಉದ್ದೇಶದಿಂದ ಎಂಪಿಸಿಎಸ್ ಹಸಿರುವಳ್ಳಿಯವರು ಕಾನೂನಿನ ವಿರುದ್ಧವಾಗಿ ಈ ಸ್ಟ್ಯಾಂಪ್ ಅನ್ನು ನಕಲಿ ಮಾಡಿಕೊಂಡು ಅಕ್ರಮವಾಗಿ ಅರ್ಜಿಯನ್ನು ಹಾಕಿರೋದು ನಿಜ ಸಂಗತಿ ಆಗಿರೋದ್ರಿಂದ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಫೋರ್ಜರಿ ಸಹಿಯನ್ನು ಮಾಡಿ ಸರ್ಕಾರಕ್ಕೆ ಮೋಸ ಮಾಡಿ ಅಕ್ರಮವಾಗಿ ಅರ್ಜಿಯನ್ನು ಹಾಕಿದ್ದ ಎಂಪಿಸಿಎಸ್ ಹಸಿರುವಳ್ಳಿ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರ ವಿರುದ್ಧ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸುನಿಲ್ ಎಂಎಸ್, ಸ್ಥಳೀಯ ಮುಖಂಡರಾದ ಸಿದ್ದರಾಜು, ಆನಂಜಿಯಾದ್ ಅವರಿಗೆ ಸಿಗಬೇಕಾದ ಪರವಾನಗಿಯನ್ನು ಕೈತಪ್ಪಿಸಿರುವುದರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಬೆಂಗಳೂರು ಗ್ರಾಮಾಂತರ ಸಹಾಯಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ಜಿಲ್ಲಾ ವರದಿಗಾರರು ದರ್ಶನ್ ಡಿ. ಕಠಿಣ ಕ್ರಮ ಕೈಗೊಳ್ಳಬೇಕು. ಇದು ದೊಡ್ಡ ಒಂದು ಅನಾಹುತ. ಇದು ಇವತ್ತು ಇವ್ರು ಮಾಡ್ತಾರೆ, ನಾಳೆ ಇವ್ರು ನೋಡ್ಬಿಟ್ಟು ಇನ್ನೂ ಒಂದು 10 ಜನ ಮಾಡ್ತಾರೆ, 10 ಜನ ಹೋಗಿ 100 ಜನ ಮಾಡ್ತಾರೆ. ಎಲ್ಲೋಗುತ್ತೆ ನಮ್ಮ ಕಾನೂನು? ಎಲ್ಲೋಗುತ್ತೆ? ಈ ಸ್ಟ್ಯಾಂಪ್ ಬೆಲೆ ಏನು ಬರುತ್ತೆ? ಇವತ್ತು ಯಾವ ಪೇಪರ್ ಮೇಲೆ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಅವ್ಯವಹಾರಗಳಾಗಿತ್ತು, ಈಗ ಮತ್ತೆ ಅದು ರಿಪೀಟ್ ಆಗ್ತಿದೆ. ಇಷ್ಟು ಕಂಪ್ಯೂಟರೈಸ್ಡ್, ಇಷ್ಟು ಡಿಜಿಟಲೈಸೇಷನ್, ಇಷ್ಟು ಗೂಗಲೈಸೇಷನ್ ಆಗಿದ್ರು ಕೂಡ ಮತ್ತೆ ಇದರಲ್ಲಿ ಅವ್ಯವಹಾರಗಳನ್ನ ಮಾಡ್ತಿದ್ದಾರೆ ಅಂತ ಎಷ್ಟು ಮಟ್ಟಕ್ಕೆ ಸರಿ? ನಮಗೆ ನ್ಯಾಯ ಬೇಕು. ನ್ಯಾಯಯುತವಾಗಿ ಇವರು ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಬೇಕಾ ಮಾಡಲಿ, ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ನಾವಿವತ್ತು ಮನವಿ ಮಾಡ್ಕೊಂಡಿದ್ದೀವಿ. ಇದು ಮಾಡಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಸತ್ಯವಾಗ್ಲೂ ಹೇಳ್ತಾ ಇದೀವಿ, ಇದು ಕೊನೆಯ ಹಂತ. ಇವ್ರು ಇದ್ರ ಮೇಲೆ ಏನಾದರೂ ಮಾಡಲಿಲ್ಲ, ಒಂದು ಗಡುವು, 1 ವಾರದಿಂದ 15 ದಿನ ಗಡುವು ಕೊಡ್ತಾ ಇದ್ದೀವಿ. ಆ ಗಡುವಲ್ಲಿ ಅವ್ರು ಏನಾದ್ರು ಆದೇಶ ಹೊರಡಿಸ್ಲಿಲ್ಲ, ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ ನಾವು ಹೇಳಲ್ಲ, ಮಾಡಿ ತೋರಿಸ್ತೀವಿ ಸರ್. ನಿಮ್ಮ ಹೆಸರು ಸರ್? ಸುನಿಲ್ ಎಂಎಸ್ ಅಂತೇಳಿ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ. ಅಧಿಕಾರಿಗೆ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ಈ ಥರ ಈ ಸ್ಟ್ಯಾಂಪ್ ಯಾರು ಆಗಣ ಮಾಡೋರೆ, ಅದು ಒಂದು ಸೊಸೈಟಿಗೋಸ್ಕರ. ಎಂಪಿಸಿಎಸ್ ಇರ್ಬೋದು, ವಿಎಸ್ಎಸ್ಎನ್ ಕಳಘಟ್ಟ ಇರ್ಬೋದು. ಯಾಕಂದ್ರೆ ವಿಎಸ್ಎಸ್ಎನ್ ಕಳಘಟ್ಟ ಈಗಾಗಲೇ ಕೈಕೊಟ್ಟು ಕೇಸ್ ಇದೆ, ಕೇಸ್ ನಾನೇ ಹಾಕಿದ್ದೀನಿ. ಎಂಪಿಸಿಎಸ್ ಮಾಡವೆ ಅಂತ ಟ್ರೈನ್ ಅಧಿಕಾರಿಗಳು CDO ಮತ್ತು ತನಿಖೆ ಮಾಡಿ ಇವು ಫ್ರಾಡ್ ಅಂತ ನಮಗೆ ಒಂದು ಲೆಟರ್ ಕೊಟ್ಟು ಮೇಲೆ ಕೂಡಲೇ ಅಲ್ಲಿಂದ ಸೆಕ್ರೆಟರಿ ಮತ್ತು ಅಧ್ಯಕ್ಷನ ನೀವು ಕಿತ್ತಾಕಬೇಕು. ನೀವು ಕಿತ್ತಾಕಲಿ ಮತ್ತು ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅಧಿಕಾರಿಗಳು ಮುಂದಿನ ನಾನು ಇಲ್ಲಿ 1000 ಜನ ಕರ್ಕೊಂಬಂದು ಇಲ್ಲಿ ನಾನು ಪ್ರತಿಭಟನೆ ಮಾಡ್ತೀನಿ. ಇದು ನನಗೊಬ್ಬಂಗೆ ಅನ್ಯಾಯ ಆಗಿಲ್ಲ, ಸುಮಾರು ಈ ಥರ ಅನ್ಯಾಯ ಆಗಿದೆ. ನಾನು 15 ವರ್ಷ ಮಾಡಿಬಿಟ್ಟು ನಾನು ಡಿಪೋವನ ಈ ಥರ ಫೋರ್ಜರಿ ನೀವು ಅನುಕೂಲ ಮಾಡ್ಕೊಡ್ತೀರಿ ಅಂತ ತಹಸೀಲ್ದಾರ್ ಇದಕ್ಕೆ ಅನುಕೂಲ, JD ಮೇಡಮು, ಫುಡ್ ಆಫೀಸರ್ ಎಲ್ಲ ಸೇರಿ ನೀವು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡೋದು ಈ ಥರ ಮಾಡ್ತೀವಿ ಅಂದರೆ ಇನ್ನೇನು ಇದರಲ್ಲಿ ಕಾನೂನು ಐತೆ ನಮ್ಮ ಸರ್ಕಾರದಲ್ಲಿ? ಸರ್ಕಾರ ಹೇಳ್ತೇವೆ ನಾವು ನಿಯತೆ ಮಾಡ್ತೀವಿ ಅಂತ. ಇದು ನಿಯತೆ ಮಾಡೋಕ್ಕೆ ನಮಗೆ ಆಗಲಿಲ್ವಲ್ಲ. 23 ವರ್ಷದಿಂದ ತನಿಖೆ ಮಾಡೋಕ್ಕೆ ನಾನು ಅರ್ಜಿ ಯಾಕಂದರೆ ಫೈಲೇ ಇಲ್ಲ ಇಲ್ಲಿ. ಇದು ಕೇಳಿದ್ರೆ ರಾಜಕೀಯ ಒತ್ತಡ ರಾಜಕೀಯದಲ್ಲಿ ಇದಕ್ಕೆ ಯಾಕೆ ಬರ್ತೀಯ ನೀವು ಹೇಳಿ?
ಅಟ್ಲೀಸ್ಟ್ ಒಂದು ನನಗೆ 15 ವರ್ಷ ಮಾಡಿ ನೀವು ಒಂದು ಸಪೋರ್ಟ್ ಮಾಡಲಿ ಆಮೇಲೆ ಅಧಿಕಾರಿಗಳು ಇಂಥ ಪೋಜಿಗೆ ಲಕ್ಷಾಂತರ ರೂಪಾಯಿ ತಗೊಂಡು ನೀವು ಯಾಕೆ ನೀವು ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ನಿಮಗೆ ದಾಖಲೆ ಕೊಟ್ಟಿದ್ದೀನಿ, ಪೊಲೀಸ್ ಮಾಡಿಸಿದ್ದೀನಿ, ಫ್ರಾಡ್ ಅಂತ ಅರ್ಜಿ ಕೊಟ್ಟವ್ರೆ, ಅದನ್ನ ಪೊಲೀಸ್ ಮಾಡಿಬಿಟ್ಟು ದಯವಿಟ್ಟು ಜಿಲ್ಲಾಧಿಕಾರಿಗಳು ಕೂಡಲೇ MPCS ಆ ಸಂಘದ ಸೆಕ್ರೆಟರಿ ಅಧ್ಯಕ್ಷ ನೀವು ರದ್ದು ಮಾಡಬೇಕು. ನಾನು ಇದು ಕೂಡಲೇ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸರ್, ಈಗ ಏನು ಅಧಿಕೃತ ಆಗಿದೆಯಲ್ಲ ಇದು ಫೋರ್ಜರಿ ಅಂತ, ಎಲ್ಲಿ ಅದನ್ನು ವೆರಿಫೈ ಮಾಡಿಸಿದ್ರಿ ನಾವು? ನನಗೆ ಅವ್ರ ಆಫೀಸಲ್ಲೇ MPCS ಆಫೀಸಲ್ಲಿ ಅವ್ರು ದಾಖಲೆ ತಗೊಂಡ್ಬಂದು ಈ ಸ್ಟ್ಯಾಂಪ್ ಯಾರು ಕೊಟ್ಟಾರ ಅವ್ರ ಅಂಗಡಿ ಅಂತ ತನಿಖೆ ಮಾಡಿ ಖುದ್ದಾಗ ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಅವ್ರು ತಗೊಂಡು ಈ ಕಾಪಿ ಇಲ್ಲ ಅವ್ರು ಅವತ್ತ ಕಾಪಿ ಅವ್ರಿಗೆ ಇಲ್ಲ ಇದು ಓದಿ ಅಂತ ಒಪ್ಕೊಂಡು CDOನೇ ನನಗೆ ವರದಿ ಕೊಟ್ಟವ್ರೆ. ಅದಕ್ಕೆ ನಾವು ಕೊಟ್ಟಿದ್ದೀನಿ. ಏನೇ ಹೇಳ್ತಾರೆ ನಮ್ಗೆ ಬರೋಲ್ಲ, ಇದು DC ಆಫೀಸ್ ಬರೋದು, ಅಲ್ಲೋಗಿ ನೀವು ಅರ್ಜಿ ಕೊಟ್ಟು ಮುಂದೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ. ದಯವಿಟ್ಟು ಇವತ್ತು ಬಂದಿದ್ದೀನಿ, ಇದು ಸಾಹೇಬರು ಸಿಕ್ಕಿಲ್ಲ, ನಾವು ಬೇರೆ ಸಿಕ್ಕಿದ್ದಾರೆ, ಅವ್ರು ಅರ್ಜಿ ಕೊಟ್ಟಿದ್ದೇವೆ. ಕೂಡಲೇ ಇದನ್ನ ಕ್ರಮ ತಗೊಂಡು ಜಿಲ್ಲಾಧಿಕಾರಿ ಆಗಲಿ ಬೇರೆ ಆಗಲಿ ನನಗೆ ನ್ಯಾಯ ನನಗೆ ಬೇಕು. ಇವರಿಬ್ಬರ ಮೇಲೆ ಕ್ರಮ ತಗೊಂಡು ಕೂಡಲೇ ಅವ್ರನ್ನ ಅಧಿಕಾರದಿಂದ ವಜಾಗೊಳಿಸ್ಬೇಕು ಅಂತ ಈ ಕೇಳ್ಕೊಂತೀನಿ. ಸರ್, ಈ ಸ್ಟಾಂಪ್ ಇದೆಯಲ್ಲ ಇದಕ್ಕೂ ಮುಂಚೆ ಯಾರ ಹೆಸರಲ್ಲಿ ಅದು ಜನರೇಟ್ ಆಗಿತ್ತು? ಇಲ್ಲ ಸರ್, ಈ ಸ್ಟ್ಯಾಂಪ್ ಅವತ್ತಿಂದ ಯಾವ ಜನರೇಟ್ ಇಲ್ಲ, ಟೆಂಪರರಿ ಇತ್ತು. 92 ಟೆಂಪರರಿ ಡಿಪೋ ನಮ್ಮೂರಲ್ಲಿ ಇದು ಬರ್ತಾ ಇತ್ತು, ನಡೀತಾ ಇತ್ತು. ನಾನೇ ಮಾಡ್ತಿದ್ದೆ 15 ವರ್ಷದಿಂದನೂ. ನಾನೇ ಇದನ್ನ ಕಾಲ್ ಮಾಡಿದೆ, ಸುಮ್ಮನೆ ಯಾಕೆ 15 ವರ್ಷದಿಂದ ಟೆಂಪರರಿ ಇತ್ತಲ್ಲ ರೆಡಿ ಮಾಡ್ತಾರೆ. ನಾನು ಮಾಡಿದ ಟೈಮಲ್ಲಿ ನನಗೆ ಸಿಗಬಾರ್ದು ಅಂತ ಹೇಳ್ಬಿಟ್ಟು 2 ಸಂಸ್ಥೆ ಇಬ್ಬರು ಬೋಗಸ್ ಮಾಡಿಲ್ಲ, ಒಬ್ಬರಲ್ಲ 2 ಸಂಸ್ಥೆ ಬೋಗಸ್ ಮಾಡೋಣ. ಅದನ್ನು ಸ್ವಲ್ಪ ಬಂದು ತತ್ತೀನಿ ದಾಖಲೆ ಸಮಾಜ ಆಚೆನೇ ಬಿಡ್ತೀನಿ. VSS ಇದಕ್ಕೆ ಬೋಗಸ್ ಮಾಡಿದ್ದೆ, ದಾಖಲೆ ನಾನು ಲಿಕ್ಕಿದ್ದೀನಿ. ಅದು ಹೈಕೋರ್ಟ್ ಕೇಸ್ ಇದೆ, ಅದಕ್ಕೆ ಮಾತಾಡ್ತೀಗ ಅದು ಆಚೆ ಬಿಡ್ತೀನಿ. ಈ ಕೂಡಲೇ ಏನು ಒಂದು ತನಿಖೆ ಮಾಡಿಸ್ತೀನಿ MPCS ಅದನ್ನ ಕೂಡಲೇ ಕ್ರಮ ತಗೊಂಡು ಅಧಿಕಾರಿಗಳು ಅವರಿಬ್ಬರನ್ನ ಕೆಲಸ ವಜಾ ಮಾಡಿಕೊಡಬೇಕು. ನಾನು ಇದರಲ್ಲಿ DC ಮನವಿ ಮಾಡ್ತೀನಿ. ಆನಂದ್ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಬೈನ್ ಹಾಕಿದ್ದೀನಿ.